ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಡಾಕ್ಟರ್ ಸರ್ವೇಶ್ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಮಹೇಶ್ ಕುಮಾರ್ ಮತ್ತು ತಾಲೂಕು ಸಂಪನ್ಮೂಲ ವ್ಯಕ್ತಿ ವ್ಯವಸ್ಥಾಪಕ ವಿ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದು ಸಭೆಯಲ್ಲಿ ಗೌರವಾನ್ವಿತ ಗಣ್ಯರು ಮಂಜುನಾಥ್ರವರು ಮತ್ತು ಊರಿನ ಜನಸಾಮಾನ್ಯರು ಆಶಾ ಕಾರ್ಯಕರ್ತರು ಸಂಘ ಸಂಸ್ಥೆಯ ಜನಸಾಮಾನ್ಯ ಭಾಗವಹಿಸಿದ್ದರು. ಈ ಸಭೆಯ ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿ ಅಧಿಕಾರಿ ಶ್ರೀನಿವಾಸ್ ಮತ್ತು ಪಿಡಿಒ ಕೆ ಮಹೇಶ್ ಕುಮಾರ್ ಸರ್ಕಾರದ ಸೌಲಭ್ಯಗಳ ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದರು ಹಾಗೂ 2025 ಮತ್ತು 26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆ ಮತ್ತು 2025-26ನೇ ಸಾಲಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ರಾಜ್ಯ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಕಾಮಗಾರಿಗಳ ಬಗ್ಗೆ ಸಲಹೆ ಸೂಚನೆಗಳು, ಜನಸಾಮಾನ್ಯರಲ್ಲಿ ಅಭಿವೃದ್ಧಿ ಬಗ್ಗೆ ಎಲ್ಲಾ ಸೌಲಭ್ಯಗಳ ಯಾವ ರೀತಿಯ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಹಂದಿ ಶೆಡ್ ಆಗ್ಬೋದು, ಮೇಕೆ ಶೆಡ್ ಆಗ್ಬೋದು, ಕೋಳಿ ಶೆಡ್ ಆಗ್ಬೋದು, ಈ ರೀತಿ ಏನೇನು ವೈಯಕ್ತಿಕ ಬೆನಿಫಿಟ್ಸ್ ಅವ್ರಿಗೆ ಬರುತ್ತೆ ಅದನ್ನೆಲ್ಲ ನೀವು ನಮಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತೆ ಎಲ್ಲ ಮುಖಂಡರು ನಮಗೆ ಕೊಟ್ಟಲ್ಲಿ ನಾವು ಸೇರಿಸ್ಕೊಂಡು ಅದನ್ನ ಒಂದು ಪ್ಲಾನ್ ಅನ್ನು ಮಾಡ್ತೀವಿ. ಅದು ಬಿಟ್ಟು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೃಷಿ ಹೊಂಡ, ಆಮೇಲೆ ಮಾವಿನ ಗಿಡಗಳ ನಾಟಿಗೆ ಸಂಬಂಧಪಟ್ಟಂಗೆ ಮತ್ತೆ ಅದಕ್ಕೆ ಟ್ರಂಚ್ ಬಂಡ್ ಅದು ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ಮತ್ತೆ ದಾಳಿಂಬೆ, ಪಪ್ಪಾಯ, ರೇಷ್ಮೆ, ಸೀಗೆ, ಆಪಲ್ಲು, ಅಡಿಕೆ ಈ ರೀತಿ ಏನೇ ಒಂದು ಹೊಸದಾಗಿ ನಾಟಿ ಮಾಡೋದಕ್ಕೂ ಸಹ ಅವಕಾಶ ಇದೆ. ಆ ರೈತರು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಸಲ್ಲಿಸಿ ನಮ್ಮ ಗ್ರಾಮ ಪಂಚಾಯತಿ ಹಿತದಾರ ಪೋರ್ಟಲ್ ಅಲ್ಲಿ ಅದನ್ನ ಸೇರಿಸಿದ್ರೆ ಅದು ಪ್ಲಾನ್ ಅಲ್ಲಿ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಅದನ್ನ ಅವ್ರಿಗೆ ಕೆಲಸ ಮಾಡಿದ ನಂತರ ಬಿಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದಾದ ನಂತರ ಏನು ರಾಜಕಾಲುವೆಗಳಿರ್ಬೋದು, ಕಲ್ಯಾಣಿ, ಗೋಕಟ್ಟೆ, ಶಾಲಾ ಕಾಂಪೌಂಡು, ಅಂಗನವಾಡಿ ಕಾಂಪೌಂಡು, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ಶಾಲಾ ಮೈದಾನಗಳು, ಆಮೇಲೆ ಸಿಸಿ ರಸ್ತೆ, ಸಿಸಿ ಚರಂಡಿ, ಜಲ್ಲಿ ರಸ್ತೆ, ಕಚ್ಚಾ ರಸ್ತೆ, ಅಡಿಗೆ ಕೋಣೆ, ಆಮೇಲೆ NRLM ಶೆಡ್ಡು, ಆಮೇಲೆ ಗೋದಾಮು ಅಂತ ಅದು, ಆಮೇಲೆ ವಿಶೇಷವಾಗಿ ಏನು ನಿಮ್ಮ ಗ್ರಾಮವನ್ನ ನೀವೇ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಯಾವುದೋ ಒಂದು ಜಗಳಗಳಿಗೆ ಆಸ್ಪದ ಇಲ್ಲದೆ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರಾದ್ರೂ ಮಾಡ್ಲಿ ನಿಮ್ಮೂರೇ ಅಭಿವೃದ್ಧಿ ಆಗಿದೆ. ಯಾರು ರೋಡ್ ಮಾಡಿದ್ರು ನಿಮ್ಮೂರಿಗೆ ಆಗೋದು, ಯಾರು ಚರಂಡಿ ಮಾಡಿದ್ರು ನಿಮ್ಮೂರಿಗೆ ಆಗೋದು. ಯಾರು ರಾಜಕಾರಣ ಮತ್ತೊಂದು ತಮ್ಮ ಸ್ವಪ್ರತಿಷ್ಠೆ ಇಂಥವೆಲ್ಲ ಇಟ್ಕೊಳ್ದೆ ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇದಕ್ಕೆ ನಾವು ಮತ್ತೆ ನಮ್ಮ ಸಿಬ್ಬಂದಿ, ನರೇಗಾ ಸಿಬ್ಬಂದಿ ಆಗ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗ್ಬೋದು, ನಾವೆಲ್ಲರೂ ಸಹ ಸಹಕಾರ ಮಾಡ್ತೀವಿ. ಮುಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಏನ್ ಈ ವರ್ಷದಲ್ಲಿ ಆಗತ್ತೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮಾಡಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸಾಮಾಜಿಕ ಲೆಕ್ಕ ಪರಿಶೋಧನೆ 2025-26ನೇ ಸಾಲಿನಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅದನ್ನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಒಳಪಡಿಸಿ ಇವತ್ತು 18/7/2026ರಂದು ನಾವು ಸಭೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಅಂತದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಬಂದಿದ್ದೀವಿ. ಇದರ ಉದ್ದೇಶ ಏನಂದ್ರೆ ಸರ್ಕಾರ ಒಂದು ಯಾವುದೇ ಯೋಜನೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಅದರ ಒಂದು ಸಾಧಕ ಬಾಧಕಗಳನ್ನ ಒಂದು ಅರ್ಥೈಸುವಂತ ವಿಧಾನದಿಂದ ಹಾಗೂ ಸಾರ್ವಜನಿಕರಿಗೆ ಹೆಚ್ಚು ಅರಿವು ಮೂಡಿಸುವಂತ ಉದ್ದೇಶದಿಂದ ಮತ್ತೆ ಸರ್ಕಾರಕ್ಕೆ ಏನು ತಳಹಂತದಲ್ಲಿ ಏನು ಅನುಷ್ಠಾನ ಆಗ್ತಾ ಇದೆ ಯೋಜನೆಗಳು ಅದರ ಒಂದು ಯಾವ ತರ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದನ್ನ ಫೀಡ್ಬ್ಯಾಕ್ ತಗೊಳ್ಳತಕ್ಕಂಥ ಶ್ರೀನಿವಾಸ್ ಅವರೇ, ಎಲ್ಲ ಸೋಷಿಯಲ್ ಆಡಿಟ್ ಸಿಬ್ಬಂದಿ ವರ್ಗದವರೇ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಹಿರಿಯ ಮುಖಂಡರೇ, ಸಾರ್ವಜನಿಕರೇ, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೇ, ಪ್ರತಿ ವರ್ಷದಂತೆ ಈ ವರ್ಷ ಸಹ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಆ ಜನರ ಮುಂದೆ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರದ ಆದೇಶದಂತೆ ತಾಲೂಕು ಸಂಯೋಜಕರು ಮತ್ತು ಅವರ ಟೀಮ್ ಕಳೆದ ಒಂದು 4-5 ದಿನಗಳಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ
15ನೇ ಹಣಕಾಸು ನರೇಗಾ, ಮತ್ತೆ 5ನೇ ಹಣಕಾಸು, ಆಮೇಲೆ ಲೈನ್ ಡಿಪಾರ್ಟ್ಮೆಂಟ್ಸ್ ಏನು ಕಾಮಗಾರಿಗಳು ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಒಂದು ಪಟ್ಟಿ ಮಾಡಿ ಗ್ರಾಮಗಳಲ್ಲಿ ಅದನ್ನು ಪರಿಶೀಲಿಸಿ GPS ಎಲ್ಲ ಮಾಡಿ ಒಂದು ವರದಿಯನ್ನ ತಯಾರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಮತ್ತೆ ಎಲ್ಲ ಮತ್ತೆ ಅವ್ರಿಗೆ ಆದ್ಯತೆ ಕೊಡ್ಬೇಕಾಗ್ತದೆ. ಮೊದಲ ಆದ್ಯತೆ ನಾವು ಲೇಬರ್ ಬಜೆಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಕ್ರಿಯಾ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಆ ಗುಂಪುಗಳನ್ನ ನಾವು ಹೆಚ್ಚು ಫೋಕಸ್ ಮಾಡಿ ಕ್ರಿಯಾ ಯೋಜನೆ ತಯಾರು ಮಾಡ್ಬೇಕು. ಮತ್ತೆ ಕೊನೆಯದಾಗಿ ಬಂದು ಇಂಪ್ಲಿಮೆಂಟೇಷನ್ ಯಾವ ತರ ಇದೆ ಅನ್ನುವಂಥದ್ದು, ಫಿನಾನ್ಷಿಯಲ್ ಇಂಪ್ಲಿಮೆಂಟೇಷನ್ ಯಾವ ತರ ಇದೆ ಅನ್ನುವಂಥದ್ದನ್ನು ಗಮನಿಸ್ತೀವಿ. ಏನು ಹಣಕಾಸಿನ ಏನಾದ್ರೂ ದುರುಪಯೋಗ ಏನಾದ್ರು ಆಗಿದೆಯಾ ಪಂಚಾಯತಿನಲ್ಲಿ? ಈಗ ನಾವು ಕಾಮಗಾರಿ ಗುಣಮಟ್ಟ ನೋಡ್ತೀವಿ, ಮತ್ತೆ ಅದ್ರ ಮೆಜರ್ಮೆಂಟ್ ನೋಡ್ತೀವಿ, ಮತ್ತೆ ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರೊಂದು ಸತ್ತಂತ ವ್ಯಕ್ತಿಗಳಿಗೆ ಏನಾದ್ರು ದುಡ್ಡು ಹೋಗಿದೆಯಾ, ಅಥವಾ ಸರ್ಕಾರಿ ನೌಕರಿಯಲ್ಲಿರುವಂಥವ್ರು ಯಾರಿಗಾದ್ರು ಪೇಮೆಂಟ್ ಹೋಗಿದೆಯಾ, ಅಥವಾ ಖಾಸಗಿ ವಲಯಗಳೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಆ ವ್ಯಕ್ತಿಗಳಿಗೆ ಏನಾದ್ರು ಹಣ ಹೋಗಿದೆಯಾ, ಅನರ್ಹ ವ್ಯಕ್ತಿಗಳಿಗೆ ಏನಾದ್ರು ದುಡ್ಡು ಅವ್ರಿಗೆ ಏನ್ ಪಾವತಿ ಆಗಿದೆ ಅನ್ನುವಂಥದ್ದನ್ನೆಲ್ಲ ಇದಾವೆ ಇದ್ರಲ್ಲಿ. ಮೊದ್ಲಿದ್ದಂಗೆ ಇಲ್ಲ, ಇದನ್ನ ಜನ ತಿಳ್ಕೋಬೇಕು. ಈಗ ನಾವು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದೀವಿ. ಕ್ರಿಯಾ ಯೋಜನೆ 26-27ನೇ ಸಾಲಿನಲ್ಲಿ ಕ್ರಿಯಾ ಯೋಜನೆ ಮಾಡ್ತಾ ಇದ್ದೀವಿ. ಅದು ಯುಕ್ತದಾರ ಅಂತ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಪೋರ್ಟಲ್ ಅಂತಾರೆ ಅದನ್ನು. ಯಾವುದೇ ಒಂದು ಕಾಮಗಾರಿಯನ್ನ ನೀವು ಸೇರಿಸ್ಬೇಕಾದ್ರೆ ಆ ವೆಬ್ಸೈಟ್ ಅಲ್ಲಿ ನಾವು ಆ ಕಾಮಗಾರಿಯನ್ನ ಹಾಕ್ಬೇಕು, ಅದನ್ನ GPS ಮಾಡಬೇಕು. ಮೊದಲಿಗೆ ಪ್ಲಾನ್ ಅಲ್ಲಿ ಕಾಮಗಾರಿ ಆಗದೆ ಅದನ್ನ GPS ಮಾಡ್ತಿರ್ಲಿಲ್ಲ, ಈಗ GPS ಮಾಡಬೇಕು. ಯಾಕೆ ಮಾಡ್ಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಅದನ್ನ ಒಂದು ದನದ ದುಡ್ಡಿ ಅಂತ ಮಾಡ್ಕೊಂಡಿರ್ತಾರೆ. ಹಂಗಾಗಿ ನಾವು ಪ್ರಕರಣ 17/2 ಮತ್ತೆ 3 ಪ್ರಕರಣದಲ್ಲಿ ಪ್ರತಿ ವರ್ಷನೂ ಸಹ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಯೋಜನೆಗಳೇನಿದೆ ಇದನ್ನ ಲೆಕ್ಕ ತಪಾಸಣೆ ಮಾಡಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅದನ್ನ ವರದಿ ಕೊಡಬೇಕಾಗ್ತದೆ. ಈಗಾಗಲೇ ನಿಮ್ಮ ಒಂದು ಪಂಚಾಯತಿನಲ್ಲಿ ಸುಮಾರು ನಾವು 5 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ಮಾಡಿದ್ದೀವಿ. ನಾವೇನು ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡಿದ್ದೀವಿ, ಮನೆ ಮನೆ ಭೇಟಿ ಮಾಡಿ ಅವರ ಒಂದು ಆಕ್ಷೇಪಣೆ ಅಹವಾಲುಗಳೆಲ್ಲ ಸ್ವೀಕರಿಸ್ಕೊಂಡಿರ್ತೀವಿ. ಮತ್ತೆ ಕಾಮಗಾರಿ ಸ್ಥಳನ ಭೌತಿಕವಾಗಿ ಪರಿಶೀಲನೆ ಮಾಡಿ ಅದರ ಒಂದು ಅಳತೆ ಗುಣಮಟ್ಟ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ. ಭೌತಿಕವಾಗಿ ಅಂದ್ರೆ ಮೇಲ್ನೋಟಕ್ಕೆ ಏನಿದೆ ಅನ್ನುವಂಥದ್ದನ್ನ ಮಾಹಿತಿ ನಾವು ಪಡ್ಕೊಂಡಿರ್ತೀವಿ. ಮತ್ತೆ ಪಂಚಾಯತಿನಲ್ಲಿ ಇದಕ್ಕೆ ಎಲ್ಲ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ಯಾವ ತರ ನಿರ್ವಹಣೆ ಮಾಡಿದ್ದಾರೆ, 21 ಅಂಶಗಳು ಕಡತಗಳಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಂಡಿರ್ತೀವಿ. ಒಟ್ಟಾರೆ 3 ಪ್ರಕ್ರಿಯೆಗಳು ಇದನ್ನ ಏನು ಈ ಒಂದು ಯೋಜನೆಯಲ್ಲಿ ಪರಿಶೀಲನೆ ಮಾಡ್ತೀವಿ. ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ನಾವು ಗಮನಿಸಬೇಕಾಗಿರುವ ಮೋಟರ್ ಎತ್ತಿ ಇಳಿಸಿರುವ ಬಿಲ್ ಬಾಬತ್ತು ಮತ್ತು ರಿಪೇರಿ ಕೇಬಲ್ ಖರೀದಿ ಬಾಬತ್ತು 37,500 ರೂಪಾಯಿ. ಎದುರೂರು ಗ್ರಾಮದ ಕುಡಿಯುವ ನೀರಿನ ಪಂಪು ಮೋಟರ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 8,758 ರೂಪಾಯಿ. ಎದುರೂರು ಗ್ರಾಮದ ಪಂಪು ಬ್ಯಾನಲ್ ಬೋರ್ಡ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 8,459 ರೂಪಾಯಿ. ಎದುರೂರು ಗ್ರಾಮದ ಕುಡಿಯುವ ನೀರಿನ ಕೊಳವೆ ಬಾವಿ ಪಂಪು ಮೋಟರ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 9,766 ರೂಪಾಯಿ. ಮಂಜನಗರ ಗ್ರಾಮದ ಕುಡಿಯುವ ನೀರಿನ ಪಂಪು ಮೋಟರ್ ಪ್ಯಾನಲ್ ಬೋರ್ಡ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 7,179 ರೂಪಾಯಿ. ಲಕ್ಷ್ಮೀಸಾಗರ ಪಂಪು ಮೋಟರ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 5,152 ರೂಪಾಯಿ. ಎದುರೂರು ಗ್ರಾಮದ ಕುಡಿಯುವ ನೀರಿನ ಪಂಪು ಮೋಟರ್ ರಿಪೇರಿ ಮಾಡಿರುವ ಬಿಲ್ ಬಾಬತ್ತು 8,571 ರೂಪಾಯಿ. ಅರಿಕೇರಿ ಗ್ರಾಮದ ಕೊಳವೆ ಬಾವಿ ಪಂಪು ಮೋಟರ್ ಪ್ಯಾನಲ್ ಬೋರ್ಡು ರಿಪೇರಿ ಬಿಲ್ ಬಾಬತ್ತು 7,459 ರೂಪಾಯಿ. ಎದುರೂರು ಗ್ರಾಮದ ಕೊಳವೆ ಬಾವಿ ಪಂಪು ಮೋಟರ್ ಎತ್ತಿ ಇಳಿಸಿರುವ ಬಿಲ್ ಬಾಬತ್ತು 7,571 ರೂಪಾಯಿ. ಚಾಗತ್ತೂರು ಗ್ರಾಮದ ಕುಡಿಯುವ ನೀರಿನ ಪಂಪು ಮೋಟರ್ ಪ್ಯಾನಲ್ ಬೋರ್ಡ್ ರಿಪೇರಿ ಬಿಲ್ ಬಾಬತ್ತು 9,576 ರೂಪಾಯಿ. KS ನಾರಾಯಣ ಸ್ವಾಮಿ ಹೊಲಗಳಿಗೆ ಹೋಗುವ ಕಾಲುವೆ ಕಾಮಗಾರಿ 3,95,000 ಅಂದಾಜು ಮೊತ್ತ ಕೂಲಿ 18,130. ಲಾಸ್ಟ್ ಇಯರ್ 24-25, 25-26 ಲಾಸ್ಟ್ 2 years. ಅಂದ್ರೆ NMRC ಇಂದ ಆಗಿರ್ತದೆ. ಲಕ್ಷ್ಮೀಸಾಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಅನಂತಪ್ಪ ಮನೆಯವರೆಗೂ ಮೆಷಿನರಿ ಡ್ರೈನ್ ಅಂದಾಜು ಮೊತ್ತ 4,50,000, ಕೂಲಿ 1,05,650. ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸಮುದಾಯ ಸೌಕರ್ಯ ನಿರ್ಮಾಣ ಅಂದಾಜು ಮೊತ್ತ 1,30,30,000, ಕೂಲಿ 25,530. ಚಿಕ್ಕಮಕ್ಕನಹಳ್ಳಿ ಕೆರೆಯ ರಾಜಕಾಲುವೆ ಕಾಮಗಾರಿ ಅಂದಾಜು ಮೊತ್ತ 5 ಲಕ್ಷ, ಕೂಲಿ 3,47,800.
ಚಿಂತಮಕ್ಳಹಳ್ಳಿ ಗ್ರಾಮದ ಡೈರಿಯಿಂದ ಗೋವಿಂದಮ್ಮ ಮನೆಯವರೆಗೂ ಸಿಸಿ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ 1,90,000 ಕೂಲಿ 17,760. ಚಿಂತಮಕ್ಳಹಳ್ಳಿ ಗ್ರಾಮದ ಸಮುದಾಯ ಸೋಕ್ಬಿಟ್ಟು 1,20,000 ಅಂದಾಜು ಮೊತ್ತ ಕೂಲಿ 28,490. ಚಿಂತಮಕ್ಳಹಳ್ಳಿ ಗ್ರಾಮದ ಮಕ್ಕೂಬ್ ಪಾಷಾ ತೋಟದಿಂದ ಅಹಮದ್ ಜಾನ್ ತೋಟದವರೆಗೂ ಕಾಲುವೆ ಕೆಲಸ ಅಂದಾಜು ಮೊತ್ತ 3,94,900 ಕೂಲಿ 85,470. ಚಿಂತಮಕ್ಳಹಳ್ಳಿ ಗ್ರಾಮದ ಅಂದ್ರೆ ಇವಾಗ ಕಂದಾಯ ವಸೂಲಿಗೆ ಹೋದ್ರೆ ಊರುಗಳಲ್ಲಿ ಚರಂಡಿ ಇಲ್ಲ, ಲೈಟ್ ಸ್ವಚ್ಛತೆ ಮಾಡಿಲ್ಲ ಅಂತೆಲ್ಲ ಹೇಳ್ತಾರೆ. ನಮ್ಮ ಸಮಸ್ಯೆ ಏನಂತಂದ್ರೆ ಇಲ್ಲಿ 1.5 ವರ್ಷ 2 ವರ್ಷದಿಂದ ಅನುದಾನ ಬಂದಿಲ್ಲ. ಅನುದಾನ ಬಂದಿದ್ರೆ ಲೈಟ್ಸ್ ಹಾಕ್ತಾ ಇದ್ವಿ, ಚರಂಡಿ ಕ್ಲೀನಿಂಗ್ ಮಾಡಿಸ್ತಾ ಇದ್ವಿ. ಸಣ್ಣ ಪುಟ್ಟ ಇವಾಗ ಈ ರಿಪೇರೀಸ್ ಆಗ್ಲಿ ಇನ್ನೊಂದಾಗ್ಲಿ ಪಂಚಾಯತಿ ಮೇಂಟೈನ್ ಏನಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಕಂದಾಯ ವಸೂಲಿಯಲ್ಲಿ. ಈ ಕಂದಾಯ ವಸೂಲಿ ಕಂಪ್ಲೀಟ್ ನಿಂತು ಹೋದ್ರೆ ನಮ್ಮ ಪಂಚಾಯತಿಗೆ ಬೀಗ ಹಾಕೊಂಡು ನಾವು ಹೋಗ್ಬೇಕಾಗತ್ತೆ. ಅದರಿಂದ ಇಲ್ಲಿ ಬಂದಿರೋರೆಲ್ಲ ಸಹಕರಿಸಿ ತಮ್ಮ ಊರುಗಳಲ್ಲಿ ಸ್ವಲ್ಪ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ನಮಗೆ ಕಂದಾಯ ಕಟ್ಸ್ಕೊಳ್ಳೋಕ್ಕೆ ಅನುಕೂಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಏನು ಬೇಬಾಕಿ ಇದೆಯೋ ಇದೆಲ್ಲ ಕಟ್ಟಿಸಿದ್ರೆ ಇದೇ ದುಡ್ಡಲ್ಲಿ ನಾವು ನಮ್ಮ ಸಾರವರ ಮಾರ್ಗದರ್ಶನದಲ್ಲಿ ಚರಂಡಿ ಕ್ಲೀನಿಂಗು ಮಾಡಿಸ್ತೀವಿ, ಲೈಟು ಹಾಕ್ಸ್ತೀವಿ. ಇನ್ನ ಏನೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಆಗ್ಬೇಕಂತಂದ್ರೆ ಅದು ಮಾಡಿಸ್ತೀವಿ. ನಮ್ಮ ಸಿಬ್ಬಂದಿಗೆ ಬೇಕಾಗಿ ಇರುವಲ್ಲ ಸಂಬಳ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ. ಇದಕ್ಕೆಲ್ಲ ಅನುಕೂಲವಾಗಿ ನಿಮ್ಮ ಸಹಕಾರ ಬೇಕು. ಆದ್ರಿಂದ ನಾನು ಈ 5 ನಿಮಿಷ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಸಾರ್ ಅವರಿಗೆ ಧನ್ಯವಾದಗಳು. ನಲ್ಲಿ ಕೃಷಿ ಹೊಂಡ ನಿರ್ಮಾಣ ಇದು ಎನ್ಎಂಆರ್ ಆಡಿಟ್ ಮಾಡ್ತಾ ಇದ್ದಾಗ ಎನ್ಎಂಆರ್ ಸಬ್ಮಿಟ್ ಮಾಡಿಲ್ಲ, ಈಗ ಸಬ್ಮಿಟ್ ಮಾಡಿರ್ತಾರೆ. ಲಕ್ಷ್ಮೀ ಸಾಗರ ಗ್ರಾಮದ ಆನಂದ್ ಕುಮಾರ್ ಬಿನ್ ವೆಂಕಟೇಶಪ್ಪರವರ ಜಮೀನಿನಲ್ಲಿ ಕೃಷಿ ಹೊಂಡ ಇದು ಸೇಮ್ ಅಷ್ಟೇ. ಎದುರೂರು ಗ್ರಾಮದ ಮುನಿಯಪ್ಪ ಬಿನ್ ರಾಮಪ್ಪ ರವರ ಜಮೀನಿನಲ್ಲಿ ಕೃಷಿ ಹೊಂಡ ಇದು ಎನ್ಎಂಆರ್ ಸಬ್ಮಿಟ್ ಮಾಡಿರಲಿಲ್ಲ, ಆಗ ಈಗ ಮಾಡಿರ್ತಾರೆ. ಮತ್ತೆ ಎನ್ಎಂಆರ್ ಪ್ಯೂರ್ ಮೇಂಟೆನೆನ್ಸ್ ಆಫ್ ಎನ್ಎಂಆರ್. ಎದುರೂರು ಗ್ರಾಮದ ವೆಂಕಟಮುನಿಯಪ್ಪ ಬಿನ್ ಮುನಿಯಂಕಪ್ಪರವರ ಜಮೀನಿನಲ್ಲಿ ಕಂದಕಬದು ಇದು ಎನ್ಎಂಆರ್ ಸಬ್ಮಿಟ್ ಮಾಡಿರುವುದಿಲ್ಲ. ಎದುರೂರು ಗ್ರಾಮದ ಮುನಿಯಪ್ಪ ಬಿನ್ ಕನ್ಮಪ್ಪ ಜಮೀನಿನಲ್ಲಿ ಕಂದಕಬದು ಸೇಮ್ ಇದು ಅಷ್ಟೇ. ಚಿಂತಮಕ್ಳಹಳ್ಳಿ ದಾಖಲಾತಿಗಳೆಲ್ಲ ನಮ್ಗೆ ಸಬ್ಮಿಷನ್ ಮಾಡಿದ್ದಾರೆ. ಏಟರ್ಸ್ ಆಗಿರ್ತದೆ ನಮ್ದು ಟಿಪಿ ಅಲ್ಲಿ ಅಡ್ಯಾಕ್ ಮೀಟಿಂಗ್ಸ್ ನಡೀತದೆ. ಅಡ್ಯಾಕ್ ಮೀಟಿಂಗ್ಸ್ಗೆ ಸಂಬಂಧಪಟ್ಟಂಗೆ ಅವ್ರು ಯಾಕೆ ಸಬ್ಮಿಷನ್ ಮಾಡಲಿಲ್ಲ, ಏನ್ ಕಾರಣ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ತಾಲೂಕು ಪಂಚಾಯತಿ ಕೊಟ್ಟಿರ್ತಾರೆ. ಚಿಂತಮಕ್ಳಹಳ್ಳಿ ಗ್ರಾಮದ ಮತ್ತೆ ವಿಶೇಷ ಬಣ್ಣದ ಚೀಟಿಯನ್ನ ಕೆಲವರಿಗೆ ಕೊಟ್ಟಿರ್ತಾರೆ. ಅಂದ್ರೆ ವಯಸ್ಸಾದಂಥವ್ರಿಗೆ, ಅಂಗವೈಕಲ್ಯ ಇರುವಂತವ್ರಿಗೆ, ಈ ಒಂದು ಬಾಂಡೆಡ್ ಲೇಬರ್ಸ್ ಅಂತ ಕರೀತಾರೆ. ಅಂದ್ರೆ ಜೀತ ಮುಕ್ತ ಕುಟುಂಬಗಳು ಏನಿರ್ತಾರೋ ಅವರನ್ನ ಗಮನದಲ್ಲಿ ಇಟ್ಕೊಂಡು ವಿಶೇಷ ಬಣ್ಣದ ಚೀಟಿಗಳನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ರಿಯಾಯಿತಿ ಕೊಡ್ತಾರೆ. ಅದು ಸಿಕ್ಕಿದೆಯೇ ಇಲ್ಲ ಅನ್ನೋಂಥದ್ದನ್ನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ನಾವು ಖಾತ್ರಿಪಡಿಸ್ಕೊಂತೀವಿ. ಇದು ಮತ್ತೆ ಇದು ಬಂದು ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ. ಸೋಷಿಯಲ್ ಆಡಿಟ್ ಅಲ್ಲಿ ನಾವು ಜಾಸ್ತಿ ಗಮನಿಸಬೇಕಾಗಿರೋ, ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ. ಯಾವುದೇ ಯೋಜನೆ ಯಾಕೆ ಇದು ಬೇಕಾಗಿದೆ, ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ? ಇವತ್ತು ನಾವು ಸರ್ಕಾರದ ಯೋಜನೆಗಳ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಆ ಯೋಜನೆಗಳು ಬಳಸ್ತಾ ಇರುವಂಥ ಅನುದಾನ ಏನಿದೆ ಇದು ನಮ್ಮ ಒಂದು ತೆರಿಗೆ ದುಡ್ಡಾಗಿರ್ತದೆ. ತೆರಿಗೆ ದುಡ್ಡಲ್ವಾ, ಟ್ಯಾಕ್ಸ್ ದುಡ್ಡನ್ನು ಮತ್ತೆ ನಮಗೆ ಕೊಡ್ತಾ ಇರುವಂಥದ್ದು. ಅಥವಾ ಸರ್ಕಾರ ಏನಾದ್ರೂ ಇತರೆ ಹಣಕಾಸಿನ ಸಂಸ್ಥೆಗಳು ಅವರೇ ಬಂದು ಇದ್ರಲ್ಲಿ ಮತ್ತೆ ರಿಪೀಟ್ ಆದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗತ್ತೆ. ಒಂದ್ಸತಿ ಅನುದಾನ ಪಡೆದುಕೊಂಡು ಮತ್ತೆ ತೆಗೆದುಕೊಳ್ಳುವಂತ ನಿಯಮ ಇಲ್ಲ, ತಗೋಬಾರ್ದು. ಅದನ್ನ ನೀವು ಕಡ್ಡಾಯವಾಗಿ ಹೇಳ್ಬೇಕು, ಯಾವುದು ರಿಪೀಟ್ ಆಗ್ಬಾರ್ದು. ಯಾರು ಬಡವರು ತೆಗೆದುಕೊಂಡಿಲ್ಲ ಅಂತವ್ರಿಗೆ ನಾವು ಅನುಕೂಲ ಮಾಡ್ಕೊಳ್ಳೋಣ. ಆಮೇಲೆ ವಿಶೇಷವಾಗಿ ಈ ಸ್ಕೀಮಲ್ಲಿ ಮೊದಲು ನಾವು ಕೆಲಸ ಮಾಡಿದ್ದಾದ್ಮೇಲೆ ಅನುದಾನಕ್ಕೆ ಕಾಯ್ಬೇಕಾಗಿದೆ. ನಾವು ಮಾಡಿದ್ದಾದ್ಮೇಲೆ 1 ತಿಂಗಳು 2 ತಿಂಗಳಿಗೋ ಈ ಸಾಮಗ್ರಿ ಬಿಲ್ಗಳು ಸುಮಾರು ದಿವಸ ಆದ್ರೂ ಬರ್ತಾ ಇರ್ಲಿಲ್ಲ. ಈಗ ವರ್ಷ ಆದ್ರೂ ಬಂದಿಲ್ಲ. ಬಟ್ ಈ ಸ್ಕೀಮಲ್ಲಿ ಆ ರೀತಿ ಇಲ್ಲ. ಮೊದಲೇ ದುಡ್ಡು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಕೂತ್ಕೊಳ್ಳುತ್ತೆ. ಆ ದುಡ್ಡನ್ನು ಖಾಲಿ ಮಾಡಿದ್ಮೇಲೆ ಮತ್ತೆ ದುಡ್ಡು ಬರುತ್ತೆ. DDU ಕೋಡ್ ಅಂತಿರುತ್ತೆ, ಅದಕ್ಕೆ ಬಂದು ಜಮೆ ಆಗುತ್ತೆ. ನಾವೆಷ್ಟು ಕೆಲಸ ಮಾಡ್ತೀವೋ ಅಷ್ಟು ಅನುದಾನ ಸರ್ಕಾರ ಕೊಡ್ತದೆ. ಈ ರೀತಿ ಚೇಂಜ್ ಮಾಡಿದ್ದಾರೆ. ಆದ್ರಿಂದ ಕೆಲಸಗಳು ಮಾಡ್ತಕ್ಕಂಥವ್ರು ನಿಯಮಾನುಸಾರ ಕರೆಕ್ಟಾಗಿ ಯಾವುದೇ ಒಂದು ಅಡಚಣೆಗಳಿಗೆ ಬೋಗಸ್ಗೆ ಅವಕಾಶ ಕೊಡದೆ ತಮ್ಮ ತಮ್ಮ ಗ್ರಾಮಗಳನ್ನ ನೀವು ಅಭಿವೃದ್ಧಿ ಮಾಡ್ಕೋಬೇಕು. ಯಾಕಂತಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ನಾವು ಒಂದು ಕಾಮಗಾರಿ ತಗೊಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಸರ್ಕಾರ ಅವಕಾಶ ಮಾಡ್ಕೊಂಡು ಆಗಿದೆಯೇನಪ್ಪ? ನನಗೇನ ಕಾಣಿಸಿಲ್ಲಪ್ಪ. ಅಲ್ಲಿಂದ ನಿಮಗೆ ಕಾಣಿಸಿದ್ರೆ ಹೇಳಿ.
ಏನಣ್ಣ ಆಗಿಲ್ಲ ಅಂತ ಹೇಳ್ತಿದ್ರು. ಎಲ್ಲ ಗುಣಿಗಳು ಬಿದ್ದಿದ್ದಾವೆ ಶೇಷಾಪುರದಿಂದ ಗಡಿ ಗಂಟ ಉತ್ತೂರು ಗಡಿ ಗಂಟ ಆಗಿಲ್ಲ. ಅದು ಅಬ್ಜೆಕ್ಷನ್ ಮಾಡಿ ಅದೇನೋ ಅಂತ ಅಪ್ಡೇಟ್ ಮಾಡಿ. ಲಕ್ಷ್ಮೀ ಸಾಗರ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಆಗಿದೆ. 2 ವರ್ಷ ಆಗಿದೆ. 9,39,218 ಅಷ್ಟು ವರ್ಕ್ ಆಗಿದೆಯಾ? ಯಾಕಂದ್ರೆ ನಮ್ಗೆ ವರ್ಕ್ ತೋರ್ಸಕ್ ಬಂದಿಲ್ಲ. 9,39,218 ಎಷ್ಟಿ ಕಾಲೋನಿ 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ MGNR ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ 2 ಯೋಜನೆಗಳನ್ನು ಕುರಿತು ಸವಿಸ್ತಾರವಾಗಿ ಲೆಕ್ಕ ಪರಿಶೋಧನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿಂದ ಮತ್ತು ಈ ಊರಿನ ಮುಖಂಡರಂತ ಮಂಜಣ್ಣ ಅವರು ಬಂದರೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀನಿವಾಸ್ ಸರ್ ಸಾಮಾಜಿಕ ಲೆಕ್ಕ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಊರಿನ ಮುಖಂಡರಂತ ಶಿವಣ್ಣ ಅವರು ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ SD ಆಗಿ ವರಲಕ್ಷ್ಮಿ ಮೇಡಮ್ ಬಂದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರೆಸ್ ಸತೀಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಊರಿನ ಮುಖಂಡ ಆಂಜನ್ ಅವ್ರು ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಮಹಿಳಾ ಸಿಬ್ಬಂದಿ ಸಂಘ ಸಂಸ್ಥೆಗಳಿಗೂ ಎಲ್ಲರೂ ಈ ಊರಿನ ಮುಖಂಡರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಜಾಗವನ್ನು ತೋರಿಸಿ ಮತ್ತೆ ಡೂಪ್ಲಿಕೇಟ್ ಬಿಲ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅದರಲ್ಲಿ ಸೇರಿಸಬೇಕು ಅಂತ ಒಂದು ಯುಕ್ತದಾರ ಪೋರ್ಟಲ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಏನು ಕಾಮಗಾರಿಗಳು ನೀವು ಕೊಟ್ಟಿದ್ದೀರಾ ಇದನ್ನ ಪಟ್ಟಿ ಮಾಡಿದ್ದೀವಿ. ನಮ್ಮ ವಾಟರ್ ಮ್ಯಾನ್ಗಳ ಮುಖಾಂತರ ಈಗಾಗಲೇ GPS ಸಹ ಮಾಡಿದೆ, ನಮ್ಮ ಸಿಬ್ಬಂದಿ ಮಾಡಿದ್ದಾರೆ. ಇನ್ನೂ ಏನಾದರೂ ತಾವು ಕಾಮಗಾರಿಗಳು ಕೊಟ್ಟಲ್ಲಿ ಅದನ್ನ ಗ್ರಾಮ ಸಭೆ ನಡಾವಳಿಯಲ್ಲಿ ಸೇರಿಸಿ ತಾಲೂಕ್ ಪಂಚಾಯತಿ ಅನುಮೋದನೆಗೆ ನಾವು ಕಳಿಸ್ತೀವಿ. ಈ ಪೋರ್ಟಲ್ ಅಲ್ಲಿ ನೀವು ಕಾಮಗಾರಿ ಸೇರಿಸದೇ ಇದ್ರೆ ಯಾವುದೇ ರೀತಿ ಬಿಲ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತೆ ಸೇರಿಸೋದಕ್ಕೆ ಆಗೋದಿಲ್ಲ, ಅವಕಾಶನೂ ಇಲ್ಲ. ಆದ್ದರಿಂದ ತಮ್ಮ ಗ್ರಾಮಗಳಲ್ಲಿ ಈ ಹಿಂದೆ ಪಡ್ಕೊಂಡಿರ್ತಕ್ಕಂಥ ವೈಯಕ್ತಿಕ ಫಲಾನುಭವಿಗಳು ಅವರನ್ನ ಬಿಟ್ಟು ಯಾರು ಪಡೆದುಕೊಂಡಿಲ್ಲ, ಯಾರು ಕೆಲಸ ಮಾಡ್ತಾರೆ ನೆಕ್ಸ್ಟ್ ಅನ್ನೋದನ್ನ ಪಟ್ಟಿ ಮಾಡಿ ಸೋಪ್ ಪಿಟ್ ಆಗ್ಬೋದು, ದನದ ದುಡ್ಡಿ ಆಗ್ಬೋದು. ಯೋಜನೆ ಅಡಿ ಒಟ್ಟು 78 ಲಕ್ಷದಷ್ಟು ಕಾಮಗಾರಿಗಳು ಆಗಿದೆ. ಇದರಲ್ಲಿ 50 ಲಕ್ಷದಷ್ಟು ಗ್ರಾಮ ಪಂಚಾಯತಿದು, ಉಳಿಕೆ 20 ಲಕ್ಷದಷ್ಟು ಎಲ್ಲ ಇಲಾಖೆಗಳು ಕಾಮಗಾರಿಗಳು ನಡೆದಿದೆ. ಅದರ ಬಗ್ಗೆ ಸವಿಸ್ತಾರವಾಗಿ ಇವರು ರಿಪೋರ್ಟ್ ಅನ್ನ ತಮ್ಮ ಮುಂದೆ ಅಪ್ಡೇಟ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಲೋಪದೋಷಗಳನ್ನ ನೀವೆಲ್ಲರೂ ಸಹ ಹೇಳಿದ್ದೀರಾ, ಅದನ್ನ ಸರಿಪಡಿಸ್ಕೊಂಡು ನಾವು ವರದಿಯನ್ನ ಕೊಡ್ತೀವಿ ಅಂತ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಇದು 25, 26, 24, 25 ಏನು ಅಲ್ಲಿ ನಡೆದಿರ್ತದೆ NREGಯಲ್ಲಿ ಕೂಲಿ ಮತ್ತೆ ಸಾಮಗ್ರಿ ವೆಚ್ಚಗಳಿಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಈಗ ಕಳೆದ ಒಂದು 20 ದಿವಸ ಅನ್ಕೊಳ್ಳಿ, 20 ದಿವಸದಿಂದ ನರೇಗಾ ಕಂಪ್ಲೀಟ್ ಆಗಿ ಅಂದ್ರೆ ಆ ಸ್ಕೀಮು ಬೇರೆ ಹೆಸರಿನಲ್ಲಿ ಒಂದು VBG ರಾಮ್ಜಿ ಅಂತ ಆಗಿದೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಗ್ರಾಮೀಣ್ ಅಂತ VBG ರಾಮ್ಜಿ ಅಂತ ಹೊಸ ಹೆಸರು. ಗಮನದಲ್ಲಿ ಇಟ್ಕೊಂಡು ಸೋಷಿಯಲ್ ಆಡಿಟ್ ಮಾಡಬೇಕಾಗ್ತದೆ. ಹಕ್ಕು ಅಧಿಕಾರಗಳನ್ನ ನಾವು ಖಾತ್ರಿಪಡಿಸ್ಕೊಳ್ಳುವಂತ ಕೆಲಸ. ಹಕ್ಕು ಅಧಿಕಾರಗಳಂದ್ರೆ ಏನು? ಯಾವುದೇ ಯೋಜನೆ ಸರ್ಕಾರ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇವತ್ತು ಮನುಷ್ಯನ ಬದುಕುವಂತ ಹಕ್ಕು ಆಧಾರದ ಮೇಲೆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ. ಎಲ್ಲರೂ ಗೊತ್ತಿದೆಯಾ? ನಮ್ಗೆ ಮೂಲಭೂತ ಹಕ್ಕುಗಳಂತ ಕೊಟ್ಟಿದೆ ಸಂವಿಧಾನ. ಮೂಲಭೂತ ಹಕ್ಕುಗಳಂದ್ರೆ ಏನೇನ್ ಹಕ್ಕುಗಳಿದೆ ಅಂತ ಯಾರನ್ನ ಹೇಳ್ತೀರಾ? ನಮ್ಗೆ ನಾವು ಶಾಲೆಯಲ್ಲಿ ಓದುವಂತ ಸಂದರ್ಭದಲ್ಲಿ ಎಲ್ರಿಗೂ ಸಾಮಾನ್ಯವಾಗಿ ಬೋಧನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಬದುಕುವಂತ ಒಂದು ಹಕ್ಕು ಅನ್ನುವಂಥದ್ದು ನಮ್ಗೆ ಕೊಟ್ಟಿದ್ದಾರೆ. ಆ ಒಂದು ಬದುಕುವಂತ ಹಕ್ಕು ಆಧಾರದ ಮೇಲೆ ಈ ಎಲ್ಲಾ ಯೋಜನೆಗಳನ್ನ ಸರ್ಕಾರ ಅನುಷ್ಠಾನ ಮಾಡಿದೆ. ಆ ಒಂದು ಕಾರಣಕ್ಕೋಸ್ಕರ ಈಗ ನಮ್ಗೆ ಉದಾಹರಣೆಗೆ ತಗೊಳ್ಳೋದಾದ್ರೆ ನರೇಗಾ ಯೋಜನೆಯಲ್ಲಿ
ಕೆಲವೊಂದು ಹಕ್ಕುಗಳನ್ನು ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಒಂದೇನು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಪ್ರಾಥಮಿಕ ಚಿಕಿತ್ಸಾ ಒಂದು ವ್ಯವಸ್ಥೆ, ಅಂಗವೈಕಲ್ಯ ಅಥವಾ ಮರಣ ಇತರ ಸಂದರ್ಭಗಳಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು, ಮತ್ತೆ ಅವ್ರಿಗೆ ಏನು ಮಕ್ಕಳಿಗೆ ದುಡಿಯುವಂತ ಒಂದು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲ, ಗ್ರಾಮ ಪಂಚಾಯತಿ ಕಟ್ಟಡ, ಆಮೇಲೆ ಸಿಸಿ ರಸ್ತೆಗಳನ್ನ ದುರಸ್ತಿ ಮಾಡ್ತಕ್ಕಂಥದ್ದು, ಚರಂಡಿಗಳನ್ನ ದುರಸ್ತಿ ಮಾಡ್ತಕ್ಕಂಥದ್ದು. ಮೊದಲು ಚರಂಡಿ ರಸ್ತೆನ ದುರಸ್ತಿ ಮಾಡಕ್ ಅವಕಾಶ ಇರ್ಲಿಲ್ಲ, ಈಗ ಅವಕಾಶ ಕೊಟ್ಟಿದ್ದಾರೆ, ದುರಸ್ತಿ ಮಾಡ್ಬೋದು. ಎಲ್ಲ ಚರಂಡಿ ಅರ್ಧ ಕಿತ್ತೋಗಿದ್ರೆ ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡು ಆ ಚರಂಡಿಯನ್ನ ಎಷ್ಟು ಹೋಗಿದೆಯೋ ಅದನ್ನ ದುರಸ್ತಿ ಮಾಡ್ಬೋದು. ಆಮೇಲೆ ಮೋರಿ, ಕಲ್ವರ್ಟು, ಆಮೇಲೆ ಗಿಡ ಬೆಳೆಸ್ತಕ್ಕಂಥದ್ದು, ಫಾರೆಸ್ಟ್ ಇಲಾಖೆ ಮುಖಾಂತರ ಗಿಡ ಬೆಳೆಸ್ತಕ್ಕಂಥದ್ದು, ಆಮೇಲೆ ಸ್ಮಶಾನಗಳಿಗೆ ಒಂದು ಫೆನ್ಸಿಂಗ್ ಆಗ್ತಕ್ಕಂಥದ್ದು ಮತ್ತು ಸ್ಮಶಾನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈ ರೀತಿ ಸುಮಾರು ಕೆಲಸಗಳನ್ನ 318 ಕಾಮಗಾರಿಗಳನ್ನ ತೆಗೆದುಕೊಳ್ಳಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ಸ್ಕೀಮ್ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಇದನ್ನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಗ್ರಾಮಗಳಲ್ಲಿ ವಾಟರ್ ಮ್ಯಾನ್ಸ್ ವಿಶೇಷವಾಗಿ ಎಲ್ಲರೂ ತಿಳಿಸಿ, ಈಗ ಯಾರ್ಯಾರು ಇದುವರೆಗೂ ಸೌಲಭ್ಯ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡಿ ಒಂದು ಬುಕ್ ಅನ್ನು ಮಾಡೋಣ. ಇದುವರೆಗೂ ಯಾರ್ಯಾರು ಸೌಲಭ್ಯ ತೆಗೆದುಕೊಂಡಿದ್ದಾರೆ ಅವ್ರ ಹೆಸರು ಮತ್ತೆ ಅವ್ರ ಆಧಾರ್ ನಂಬರು ಇದನ್ನೆಲ್ಲ ಒಂದು ಬುಕ್ ಅಲ್ಲಿ ಮೇಂಟೈನ್ ಮಾಡಿ. ಖರ್ಚಾಗಿದ್ದ ಉಳಿಕೆ ಅಮೌಂಟ್ ಬಂದು ಇಷ್ಟಿರ್ತದೆ. ನಂತರ ಅನುದಾನ ಬಂದಿರುವಂತದ್ದು 3/4/2025ರಲ್ಲಿ 7,08,276 ಹಣ ಬಿಡುಗಡೆ ಆಗಿದೆ. 24/4/2025ರಲ್ಲಿ ಎರಡನೇ ಕಂತು ಹಣ ಏನಿದೆ ಇದು 10,62,598 ಬಿಡುಗಡೆ ಆಗಿದೆ. ಒಟ್ಟು ನಮ್ಗೆ 17,70,868 ಆ ವರ್ಷದಲ್ಲಿ ಬಿಡುಗಡೆ ಆಗಿರುವಂತದ್ದು. ಮತ್ತೆ ನಮ್ಗೆ ಬ್ಯಾಂಕಿಂದ ಏನ್ ಬಡ್ಡಿ ಬಂದಿದೆ ಅನ್ನುವಂಥದ್ದನ್ನ ಹೇಳ್ತೀನಿ. ಬ್ಯಾಂಕಿಂದ 12,527 ಬಂದು ಬ್ಯಾಂಕಿಂದ ಬಡ್ಡಿ ಬಿಡುಗಡೆ ಆಗಿದೆ. ಮತ್ತೆ ಖರ್ಚಾಗಿರುವಂತದ್ದು ಏನಂದ್ರೆ 27,61,677 ಬಂದು ಖರ್ಚಾಗಿದೆ. ಅಂದ್ರೆ ಏನ್ ಕುಡಿಯುವ ನೀರು, ಚರಂಡಿ ಕ್ಲೀನಿಂಗು, ಕುಡಿಯೋ ನೀರಕ್ಕೆ ಅದೆಲ್ಲ ಬರುತ್ತೆ. ಮತ್ತೆ ಬೀದಿ ದೀಪಗಳ ನಿರ್ವಹಣೆ ಇದು ಖರ್ಚು ಮಾಡಿರುವಂಥದ್ದು. ಅದರ ಒಂದು ವಿವರ ಬೇಕಾದ್ರೆ ನಿಮ್ಗೆ ಪೂರ್ತಿ ಓದಿ ಹೇಳ್ತೀವಿ ಏನಂತ ಇದಾಗಿದೆ ಅನ್ನೋದು. ಓದಿ ಹೇಳೋಣ.